ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಕೊಚ್ಕೊಂಡು ಹೋಗುತ್ತೆ ಅನ್ನೋದೊಂದು ಮಾತು. ಆ ಮಾತು ನಿಜಕ್ಕೂ ಕೂಡ ಸರಿನಾ ತಪ್ಪಾ ಅಂತ ನಾವೇ ಪರಾಮರ್ಶಿಸಿಕೊಳ್ಳೋ ಅಂಥ ಸಮಯ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ಕೂಡ ಬಂದಿದೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ಹಿರಿಯ ನಟಿ ರೇಖಾ ದಾಸ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಾ ವೇದಿಕೆಗಳಲ್ಲೂ ಕೂಡ ಸ್ಪೆಷಲಿ ಕಾಮಿಡಿ ಆಕ್ಟರ್ಗಳು ಇದೇ ಕಷ್ಟವನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಅಂದ್ರೆ ನಿಮ್ಮ ಸಿನಿಮಾ ಕೆರಿಯರನ್ನ ನೋಡಿದ್ರೆ ಕೂಡ ನಮಗೆ ನಿಜಕ್ಕೂ ಆಶ್ಚರ್ಯನೂ ಆಗುತ್ತೆ, ಶಾಕು ವ್ಯಕ್ತವಾಗುತ್ತೆ. 700 ಸಿನಿಮಾಗಳನ್ನ ಮಾಡಿದಂತ ಕಲಾವಿದೆ 800 ಆಗಿದೆಯಾ ಈಗ? ಅಪ್ಡೇಟ್ ಆಗ್ಬೇಕು ನೋಡಿ ನಾವು. ಗೂಗಲಲ್ಲಿ ಬರೀ 700 ಆಗಿದೆ. ಇನ್ನ 889 ಆಗಿದೆ ಸಿನಿಮಾ. ಇನ್ನ 189 ಅಪ್ಡೇಟ್ ಆಗ್ಬೇಕು. ನೋಡಿ, 800 ಸಿನಿಮಾಗಳನ್ನ ಮಾಡಿದಂತ ಕಲಾವಿದೆಯ ಬಾಯಲ್ಲಿ ನಮಗಿವತ್ತು ಅವಕಾಶ ಇಲ್ಲ ಅಂತ ಬರುತ್ತೆ. ಯಾವ ದಾರಿಯಲ್ಲಿ ಸಾಕ್ತಾ ಇದೀವಿ ನಾವು ಅನ್ನೋಂತ ಒಂದು ಪ್ರಶ್ನೆ. ನಾನು ಇಂಡಸ್ಟ್ರಿಗೆ ಬಂದಾಗ 13 ವರ್ಷ ಹುಡುಗಿ, 13+. ಕಂಪನ ನನ್ನ ಮೊದಲನೇ ಸಿನಿಮಾ. ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ವರ್ಕ್ ಮಾಡಿದ್ದೆ. ಅದರಲ್ಲಿ 13+ ಇದ್ದೆ ನಾನಾಗ. ಇವತ್ತು ಇಂಡಸ್ಟ್ರಿಗೆ ಬಂದು 40 ವರ್ಷ ಆಯ್ತು. ಓಕೆನಾ. ಹೆಂಗಾಗೋಯ್ತು ಅಂತಂದ್ರೆ, ನಾವು ಇದ್ರಲ್ಲೇ ನಂಬ್ಕೊಂಡು ಇದ್ರಲ್ಲೇ ಬೆಳೆದು ಬಂದೋಳು ನಾವು. ನಮ್ಗೆ ಈ ವೃತ್ತಿ ಬಿಟ್ರೆ ಬೇರೆ ಯಾವುದು ನಮ್ಗೆ ಕೆಲಸ ಮಾಡಕ್ ಬರೋಲ್ಲ. ಎಲ್ಲೂ ನಾವು ಹೋಗಿ ಕೆಲಸನೂ ಮಾಡೋಕ್ಕಾಗಲ್ಲ, ಕೆಲಸ ಇಲ್ಲ ಅಂತ. ಇಲ್ಲ ನಾಟಕ ಮಾಡಬೇಕು, ಇಲ್ಲ ಪ್ರೋಗ್ರಾಮ್ಸ್ ಮಾಡಬೇಕು. ನಾಟಕನೂ 7,500 ನಾಟಕ ಮಾಡಿದ್ದೀನಿ, ಸ್ಟೇಜ್ ಡ್ರಾಮಾಸ್ ಮಾಡಿದ್ದೀನಿ, ಆಲ್ ಓವರ್ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ. ಮತ್ತು ಕಾಮಿಡಿ ಪ್ರೋಗ್ರಾಮ್ಸ್ ಮಾಡಿದ್ದೀನಿ, ಸ್ಟೇಜ್ ಕಾಮಿಡಿ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. 30,000ಕ್ಕಿಂತ ಹೆಚ್ಚು ಮಾಡಿದ್ದೀನಿ. ಅದು ಆಲ್ ಓವರ್ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ. ಮತ್ತು ಸಿನಿಮಾ ಇಷ್ಟೊಂದು ಆಗಿದೆ, ಆದ್ರೂ ಕೆಲಸ ಇಲ್ಲ. ಏನಕ್ಕೆ ಕೆಲಸ ಇಲ್ಲ ಅಂತಂದರೆ, ಹೊಸಬ್ರು ಯಾವಾಗ ಬಂದಾಗ ಹಳಬ್ರನ್ನ ಕರೆಯೋದಿಲ್ಲ. ಅಯ್ಯೋ ಹಳಬ್ರನ್ನ ಕರೆದ್ರೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ, ಹಾಗೆ ಹೀಗೆ ಅಂತ ಅವರು ಊಹಿಸ್ಕೊಳ್ಳೋದು ಅಷ್ಟೇ ಅದು. ಓಕೆನಾ. ಆಮೇಲೆ ಎಲ್ಲ ಹೊಸಬ್ರು 1,000 2,000ಕ್ಕೆಲ್ಲ ಮಾಡಿಬಿಡ್ತಾರೆ. ಸೊ ಹಳಬ್ರಿಗೆ ಕರೆಯೋದಿಲ್ಲ. ಕೆಲವರು ಹಳಬ್ರು ಜೆಂಟ್ಸ್ ಆರ್ಟಿಸ್ಟ್ನ ಕರೀತಾರೆ, ಆದರೆ ಲೇಡೀಸ್ ಕರೆಯಲ್ಲ. ಉಮಕ್ಕ ನನಗೆ ತುಂಬ ಸೀರಿಯಲ್, ಉಮಾಶ್ರೀ ಅವರು ನನಗೆ ತುಂಬ ಸೀನಿಯರ್ ಅವರು. ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ಅವರು ಹೆಸರು ಮಾಡಿದಂಥ ಕಲಾವಿದೆ. ಸೊ ಅವರೀಗ ತಾಯಿ ಪಾತ್ರ ಎಲ್ಲ ಮಾಡ್ತಾರೆ. ಒಂದು ಕಾಮಿಡಿ ಪಾತ್ರ ಆದಮೇಲೆ ತಾಯಿ ಪಾತ್ರ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರನ್ನ ಕರೀತಾರೆ, ಓಕೆ. ಬಟ್ ಅದಾದಮೇಲೆ ನಾನು ಬಂದವಳು. ಉಮಾಶ್ರೀ ಅವ್ರು ಬಂದಾದ್ಮೇಲೆ ನಾನು ಬಂದಿದ್ದು. ಈಗ ಬಂದು 40 ವರ್ಷ ಆಯಿತು ಸಿನಿಮಾದಲ್ಲಿ. ಕಾಮಿಡಿ ಎಲ್ಲ ಥರದ ಕಾಮಿಡಿ ಪಾತ್ರ ನಾನು ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಆದರೆ ದೊಡ್ಡ ದೊಡ್ಡ ಬ್ಯಾನರ್ ಅವರು ಈ ಕಾಮಿಡಿ ಲೇಡಿ ಕಾಮಿಡಿ ಆರ್ಟಿಸ್ಟ್ನ ಏನಕ್ಕೆ ಕರೆಯಲ್ಲ? ಜೆಂಟ್ಸ್ನ ಇಟ್ಕೊಂಡೆ, ಜೆಂಟ್ಸ್ ಕಾಮಿಡಿ ಇಟ್ಕೊಂಡೇನೆ ಶೂಟ್ ಮಾಡ್ತಾರೆ ವಿನಃ ಲೇಡೀಸ್ ಕಾಮಿಡಿ ಏನಕ್ಕೆ ಇಟ್ಕೊಳ್ಳಲ್ಲ? ಅಂದರೆ ಹೀರೋ ಜೊತೆಗೆ ಒಂದು 4 ಜನ ಕಾಮಿಡಿ ಆರ್ಟಿಸ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದು ಜೆಂಟ್ಸ್. ಲೇಡೀಸ್ನ ಏನಕ್ಕೆ ಇಟ್ಕೊಳ್ಳಲ್ಲ? ಮೇಡಮ್, ಸುಮಾರು ಕಡೆ ನಿಮ್ಮ ಕಾಯಂ ಸಹ ಕಲಾವಿದರು ಟೆನ್ನಿಸ್ ಕೃಷ್ಣ ಅವರು ಇದೇ ಮಾತು ಹೇಳ್ತಾರೆ. ನಾವಿವತ್ತು ಮನೇಲಿ ಖಾಲಿ ಕೂತಿದೀವಿ, ನಮಗ್ ಪಾತ್ರಗಳಿಲ್ಲ ಅಂತ. ಇಂಡಸ್ಟ್ರಿ ಕಾಂಟ್ಯಾಕ್ಟ್ಸ್ ವಿಚಾರ ಅಂತಾನೂ ಅಲ್ಲ. ಏನಕ್ಕಂದ್ರೆ ನೀವು ಸ್ನೇಹ ಸಂಪಾದನೆ ಮಾಡಿರೋದು ಇಷ್ಟು ವರ್ಷಗಳಲ್ಲಿ ತುಂಬಾ ದೊಡ್ಡದಾಗಿದೆ. ಅದನ್ನ ಸುಮ್ನೆ ಬಾಯಿ ಮಾತಲ್ಲಿ ಹೇಳಕ್ಕೂ ಆಗಲ್ಲ. ಡೈರೆಕ್ಟರ್ಗೆ ನಮ್ಮ ಬಯೋಡಾಟಾ ಕೊಡ್ಬೇಕಾ ಹೇಳಿ? ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ವಾ? ಏನಕ್ಕೆ ಕರೆಯೋದಿಲ್ಲ? ಅವರು ಯೋಚನೆ ಮಾಡ್ಬೇಕಲ್ಲ. ನಾವು ಇದ್ರಲ್ಲೇ ಬೆಳೆದು ಬಂದವ್ರು ನಾವು. ನಮ್ಗೆ ಇದು ಬಿಟ್ರೆ ಬೇರೆ ವೃತ್ತಿ ಗೊತ್ತಿಲ್ಲ. ಬರೀ ಜೆಂಟ್ಸ್ಗೆ ಕರೆದು ಬರೀ 4-5 ಜನ ಹುಡುಗರನ್ನ ಇಟ್ಕೊಂಡು ಕಾಮಿಡಿನ ಮಾಡಿಸ್ತಿರಲ್ಲ, ನಾವೆಲ್ಲ ಹೋಗ್ಬೇಕು? ಅವಾಗ ನಮ್ಗೆ ಏನಾಗುತ್ತೆ ಅಂತಂದಾಗ, ನಮಗೆ ಬೇರೆ ಕಡೆ ಬೇರೆ ಭಾಷೆಯಲ್ಲಿ ನಮ್ಗೆ ಕೆಲಸ ಸಿಕ್ಕಿದಾಗ ಅಲ್ಲಿಗೆ ಓಡೋಗ್ತೀವಿ. ಬೇರೆ ಯಾರ್ದಾದ್ರೂ ಕರೆದಾಗ ಅಲ್ಲಿಗೆ ಓಡೋಗ್ತೀವಿ. ಯಾಕೆ ನಮ್ಗೆ ಇದೇ ಜೀವನ. ಇದಿಲ್ಲದೆ ನಾವು ಬೇರೆ ಯಾವುದು ಕೆಲಸ ಮಾಡೋಕ್ಕಾಗಲ್ಲ ನಾವು, ಅಲ್ವಾ? ನಮ್ಮ ಪರಿಸ್ಥಿತಿ ಯೋಚನೆ ಮಾಡಬೇಕಲ್ಲ. ನಮಗೂ ಫ್ಯಾಮಿಲಿಗಳಿರ್ತವೆ. ನಾವು ಹೆಂಗೆ ಸಾಕೋದು ಮಕ್ಕಳನ್ನ? ನಾನು ಸಿಂಗಲ್ ಲೇಡಿ, ಹೆಂಗೆ ಸಾಕೋದು? ಪರಿವಾರನ ಹೆಂಗೆ ನೋಡೋದು? ಒಬ್ಬಳೇ ಮಗಳು ನನಗೆ. ನನ್ನ ಮಗಳು ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಯಾರ ರೆಕಮೆಂಡಿಂದ ಬಂದಿಲ್ಲ ನನ್ನ ಮಗಳು. ಇಂಡಸ್ಟ್ರಿಯಲ್ಲಿ ಅವ್ರ ಅಪ್ಪನೂ ಅಷ್ಟು ಹೆಸರು ಮಾಡಿದ್ದಾರೆ, ಅವರ ಅಮ್ಮನೂ ಅಷ್ಟು ಹೆಸರು ಮಾಡಿದಾರಲ್ಲ. ಅಪ್ಪ ಅಮ್ಮ ಹೆಸರಿಂದ ನನ್ನ ಮಗಳು ಬಂದಿಲ್ಲ. ಅವಳು ಸ್ವಂತ ಆಡಿಷನ್ ಕೊಟ್ಟು ಬಂದವಳು ನನ್ನ ಮಗಳು. ಯಾರ ರೆಕಮೆಂಡಿಂದ ಬಂದಿಲ್ಲ. ಅದಕ್ಕೆ ಅವಳು ಯಾರ ಹೆಸರನ್ನ, ತಾಯಿ ತಂದೆ ಹೆಸರು ಹೇಳಲ್ಲ, ಹೇಳಲೂಬಾರ್ದು.
ಮೇಡಮ್ ಸುಮಾರು ಸಲ ಏನಾಗುತ್ತೆ, ದೊಡ್ಡ ದೊಡ್ಡ ಬಿಗ್ ಬ್ಯಾನರ್ ಸಿನಿಮಾಗಳ ಬಗ್ಗೆನೇ ಕೇಳಬೇಕು ನಾನು. ಬೇರೆ ಪರಭಾಷೆಗಳಿಂದ ಕಲಾವಿದರನ್ನ ಕರೆಸ್ಕೊಳ್ತಾರೆ. ಇದೇ ಸೇಮ್ ಕಾಮಿಡಿ ಟ್ರ್ಯಾಕ್ಗಳಿಗೆ ನಮ್ಮಲ್ಲಿರೋ ಕಲಾವಿದರನ್ನ ಬಿಟ್ಟು ಅವ್ರನ್ನ ಕರೆತರೋ ಅಂತ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ರಿಮಾರ್ಕ್ಸ್ ಏನು? ನಾನು ಅದನ್ನೇ ಕೇಳಿದೆ, ಯಾಕಾಗಿ ಮಾಡ್ತಾರೆ? ಯಾಕೆ ನಾವಿಲ್ಲಿ ಕಲಾವಿದರಿಲ್ವಾ? ನಾವು ಚೆನ್ನಾಗಿ ಆ್ಯಕ್ಟ್ ಮಾಡಲ್ವಾ? ಏನಕ್ಕೆ ನಮಗೆ ಕೊಡೋದಿಲ್ಲ? ಯಾಕೆ ನನ್ನ ಮಗಳು ಚೆನ್ನಾಗಿ ಆ್ಯಕ್ಟ್ ಮಾಡಲ್ವಾ? ಎಷ್ಟು ಸಿನಿಮಾ ರಿಲೀಸ್, ಈಗ ರೀಸೆಂಟಾಗಿ ನನ್ನ ಮಗಳದ್ದು ಮೋಡ ಕವಿದ ವಾತಾವರಣ ರಿಲೀಸ್ ಆಗಿದೆ, ಆಯಿತಾ? ಸುಮಾರು ಸಿನಿಮಾ ರಿಲೀಸ್ ಆಗಿದೆ. ಒಂದು ದೊಡ್ಡ ಬ್ಯಾನರ್ನವರು ಏನಕ್ಕೆ ಅವರಿಗೆ ಕಣ್ಣು ಕಾಣಿಸಲ್ವಾ? ಒಂದು ಕಲಾವಿದರ ಮಕ್ಕಳು ಕಾಣಲ್ವಾ? ಅವ್ರು ಹೊರಗಡೆ ಭಾಷೆಯಿಂದನೇ ಕರ್ಕೊಂಬರ್ಬೇಕಾ? ಇಲ್ಲಿರೋರಿಗೆ ಮೊದಲು ನೀವು ಊಟ ಹಾಕಿ, ಇಲ್ಲೆಲ್ಲರಿಗೂ ಹೊಟ್ಟೆ ತುಂಬ್ದಾದ್ಮೇಲೆ ಬೇರೆಯವ್ರಿಗೂ ಊಟ ಹಾಕಿ. ಫಸ್ಟ್ ನಮ್ಮ ಮನೆ, ಇದು ನಮ್ಮೊಂದು ಮನೆ ಅಲ್ವಾ? ಮನೆಯವ್ರಿಗೆ ಫಸ್ಟ್ ಹೊಟ್ಟೆ ತುಂಬಿಸಿ, ನಿಮ್ಮ ಹತ್ರ ಇನ್ನೂ ಮಿಕ್ಕಿದ್ರೆ ಪಕ್ಕದ ಮನೆಯವ್ರಿಗೆ ಕೊಡಿ ಅಲ್ವಾ? ಇಲ್ಲೇ ಸಾಯ್ತಾ ಇದ್ದೀವಿ ಕೆಲ್ಸಗಳಿಗೆ. ಪರಭಾಷೆಯವ್ರನ್ನ ಕರ್ಕೊಂಬಂದು ನೀವು ಕೆಲ್ಸಗಳು ಕೊಡ್ತೀರಲ್ಲ, ನ್ಯಾಯನ? ನನ್ನ ಮಗಳಿಗೆ ಏನು ನ್ಯಾಯ ಸಿಕ್ಕಿದೆ? ನನಗೇನು ನ್ಯಾಯ ಸಿಕ್ಕಿದೆ? ಇದುವರೆಗೂ ಇಂಡಸ್ಟ್ರಿಯಲ್ಲಿ ಏನೂ ಸಿಗಲಿಲ್ಲ. ಎಲ್ಲ ಮೀಡಿಯಾದಲ್ಲೂ ನಾನು ಹೇಳಿ ಹೇಳಿ ಸಾಕಾಗೋಯ್ತು. ಎಲ್ಲ ಪ್ರೊಡ್ಯೂಸರ್ಗಳು ಇಲ್ಲಿ ಕೇಳಿಸ್ಕೊತಾರೆ, ಇಲ್ಲಿ ಬಿಡ್ತಾರೆ. ಅವ್ರು ಏನು ಕಳ್ಕೊತಾರೆ? ಕಳ್ಕೊಳ್ಳೋದು ನಾವೇ. ಜಾಲಿ ಸಿನಿಮಾ ಬಗ್ಗೆ ಬಂದ್ಬಿಡ್ತೀನಿ. ಒಂದು ಹೊಸ ಪ್ರಯತ್ನಗಳನ್ನ ಹಿರಿಯ ಕಲಾವಿದರು ಹೇಗ್ ನೋಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅಂದ್ರೆ ನಿಮ್ಮಲ್ಲಿರೋ ಅನುಭವ ಮತ್ತೆ ನಿಮಗಾಗಿರುವಂತಹ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳನ್ನ ಹೊಸಬ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಯಾವಾಗ್ಲೂ ನೀವು ಕೂಡ ತುಡಿತದಲ್ಲಿ ಇರ್ತೀರಾ. ಈ ಕೆಲಸ ಹೇಗ್ ಬಂದಿದೆ ನೀವು ಫೈನಲ್ ಕಾಪಿ ನೋಡಿದಾಗ? ಜಾಲಿ ಸಿನಿಮಾ ನನಗೆ ತಾರುಷ್ ಅವ್ರಿಗೆ ಫೋನ್ ಮಾಡಿ ಕರೆದಾಗ, ಮ್ಯಾಮ್ ಒಂದು ತುಂಬ ಸಣ್ಣ ಸೀನ್ ಇದೆ, ಮಾಡ್ತೀರಾ ಅಂತಂದರು. ಯಾವ ಥರ ಸೀನ್ ಇದೆ ಅಂತಂದ್ರೆ, ಒಂದು ಚಿಕ್ಕ ಸೀನ್ ಇದ್ರೂ ಅದಕ್ಕೆ ವೆಯ್ಟ್ ಇದೆ ಮ್ಯಾಮ್. ಆ ಪಾತ್ರ ನೀವೇ ಮಾಡಬೇಕು, ನಿಮ್ಮ ಕೈಲೇ ಮಾಡಿಸ್ಬೇಕು ಅಂದ್ರೆ ನನಗೆ ಆಸೆ. ನೀವು ನನ್ನ ಸಿನಿಮಾದಲ್ಲಿ ಮಾಡಬೇಕು ಅಂದರು. ಖಂಡಿತ ಮಾಡ್ತೀನಿ ಅಂತಂದೆ. ಆಮೇಲೆ ಪಾತ್ರನೂ ನಂದು ಅಷ್ಟೇ ಚೆನ್ನಾಗಿತ್ತು. ಈ ಹುಡುಗ ಅಷ್ಟೊಂದು ಕಷ್ಟಪಟ್ಟು ಅವನು ಲೋನ್ಸ್ ಎಲ್ಲ ತಗೊಂಡು ಅದು ಇದು ಏನೋ ಮಾಡ್ಕೊಂಡು ಒಂದು ಸಿನಿಮಾ ಮಾಡಿದ. ಇವತ್ತು ಒಬ್ಬರು 10 ಜನ ಸಪೋರ್ಟ್ ಇದ್ದ ಒಂದು ಸಿನಿಮಾ ಮಾಡ್ದ. ಒಳ್ಳೇದಾಗಲಿ ಅವನಿಗೆ. ಆಮೇಲೆ ಇಡೀ ಆ, ತಂಡದಲ್ಲಿ ಸುಮಾರು ಜನ ಹೊಸಬ್ರನ್ನು ಹಾಕ್ಕೊಂಡು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ. ಅವ್ರಿಗೆ ಒಳ್ಳೇದಾಗಲಿ. ಈ ಸಿನಿಮಾ ನಮ್ಮ ಎಷ್ಟು ಜನ ಹಳಬ್ರು ಹೀರೋಸ್ ಇದ್ದಾರೋ ಅದರಲ್ಲಿ ಇವನೊಬ್ಬ ಆಗಲಿ. ಯಾಕೆಂದರೆ ಹೊಸಬ್ರು ಬರಬೇಕು, ನಿಜಾನೇ ಹೊಸಬ್ರು ಬರಬೇಕು, ಎಲ್ಲರಿಗೂ ಕೆಲಸ ಬೇಕು. ಯಾಕೆಂದರೆ ಎಲ್ಲರೂ ಆಸೆ ಇಟ್ಕೊಂಡಿರ್ತಾರೆ, ಕನಸುಗಳಿರ್ತಾರೆ, ಅವರು ಬರಬೇಕು, ಅವ್ರಿಗೂ ಒಳ್ಳೇದಾಗಲಿ. ಬದಲಾವಣೆಯ ಗಾಳಿಯ ಬಗ್ಗೆ ನೀವೇ ಮಾತಾಡ್ತಾ ಇದ್ರಿ ಇಷ್ಟೊತ್ತು ಕೂಡ. ಹೌದು, ನಾವೆಲ್ಲರೂ ಸಿನಿಮಾ ಟ್ರಾಫಿಕ್ ಇಂದ ಆಚೆ ಬಂದು ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡುವಂತ ವೇ ಶುರು ಆಗಬೇಕಾಗಿದೆ. ಆದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅಡ್ಜಸ್ಟ್ ಆಗ್ಬಿಟ್ರ ಪ್ರೇಕ್ಷಕರು ಅನ್ನೋದು ಒಂದು ಮೂಲಭೂತವಾದಂತ ಪ್ರಶ್ನೆ ಇದೆ. ಸೊ ನೀವು ಈಗ ನೋಡ್ತಾ ಇರುವಂತಹ ಚಂದನವನ ಮೊದಲು ಸಿನಿಮಾಗೂ ಈಗಿನ ಬರ್ತಾ ಇರೋ ಸಿನಿಮಾಗೂ ತುಂಬ ಡಿಫ್ರೆನ್ಸ್ ಇದೆ. ಎಷ್ಟು ಚೇಂಜಸ್ ಇದೆ ಅಂದರೆ ಅದನ್ನ ಮಾತಲ್ಲೇ ಹೇಳೋಕ್ಕಾಗಲ್ಲ. ಆದ್ರೂ ಏನು ಹೇಳೋಕ್ಕಾಗತ್ತೆ? ಆವಾಗಲೇ ನೀವು ಸ್ಟಾರ್ಟಿಂಗೇ ಹೇಳಿದ್ರಲ್ಲ, ಹೊಸಬ್ರು ಬಂದಾಗ ಹಳಬ್ರು ಕೊಚ್ಕೊಂಡು ಹೋಗುತ್ತೆ ಅಂತ. ಆ ಥರ ನಿಜಾನೇ. ಬಟ್ ಚೆನ್ನಾಗಿದೆ. ಜೊತೆಯಲ್ಲಿ ನಮ್ಮ ಹಳಬ್ರಿಗೂ ಕೆಲಸ ಸಿಗಬೇಕು, ಜೊತೆಯಲ್ಲಿ ಹೊಸಬ್ರು ಬರಬೇಕು, ಅವರು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಕೊನೆಯದಾಗಿ ಮೇಡಮ್, ನಿಮ್ದು ಒಂದು ಸೆಟ್ ಆಫ್ ಕಾಮಿಡಿ ಆಕ್ಟರ್ಗಳು, ಪೋಷಕ ನಟರು, ನಟಿಯರದು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀರಾ. ಅಂದ್ರೆ ನಿಮ್ಮ ಉದ್ದೇಶ ಒಂದೇ, ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ಹೆಗಲು ಕೊಡೋಣ ಅಂತ, ಎಲ್ಲರೂ ಒಟ್ಟಾಗಿ ಮುಂದೆ ಸಾಗೋಣ ಅಂತ. ಆ ಗ್ರೂಪ್ನ ಮುಂದಿನ ಹೆಜ್ಜೆ ಏನಾಗಿರುತ್ತೆ? ನಾವು ಒಂದು ಹಾಸ್ಯ ಕಲಾ ತಂಡ ಅಂತ ಮಾಡ್ಕೊಂಡಿದ್ದೀವಿ. ಸೀಸನ್ಸ್ ಬಂದಾಗ, ಗಣೇಶ ಹಬ್ಬ ಬಂತು, ಹೊಸ ವರ್ಷ ಬಂತು ಅಂದಾಗ ನಮ್ಮ ಟೀಮ್ನ ಕರೀತಾರೆ. ಇದು ಯಾವಾಗ ಕರೀತಾರೆ ಅಂದರೆ, ಏನಾದರೂ ಒಂದು ನಮ್ಮದು ಹಬ್ಬ ಇದ್ದಾಗ ಮಾತ್ರ, ಸೀಸನ್ ಬಂದಾಗ ಮಾತ್ರ ನಮ್ಮದು ಹಾಸ್ಯ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಾಂದರೆ ಎಲ್ಲರೂ ಅವ್ರವ್ರ ಮನೇಲಿ ಕೂತಿರ್ತಾರೆ, ಕೆಲಸಗಳೇ ಇಲ್ವೇ, ಅದನ್ನೇ ಹೇಳ್ತಾ ಇರೋದು. ಸೊ ಹಾಸ್ಯ ಕಲಾವಿದರು ತಂಡನ ಒಂದು ತಂಡ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತಂದಾಗ, ಈ ಥರ ಕಾರ್ಯಕ್ರಮ ಎಲ್ಲಾದರೂ ಹಬ್ಬ ಇದ್ದಾಗ ಅಥವಾ ಫಂಕ್ಷನ್ ಇದ್ದಾಗ ನಮ್ಮನ್ನು ಕರೀತಾರೆ. ಈ ಥರ ಒಂದು ನಾಟಕ ಮಾಡಿಕೊಡಿ, ನಮಗೆ ಕಾಮಿಡಿ ಹಾಸ್ಯ ಕಾರ್ಯಕ್ರಮ ಮಾಡಿಕೊಡಿ ಅಂತ ಬರ್ತಾರೆ. ಅದು ಸೀಸನ್ ವೈಸ್ ಬಂದಾಗ ಮಾತ್ರ. ಅದು ಬರುತ್ತೆ ಯಾವಾಗ? ಹಬ್ಬಗಳು ಬಂದಾಗ.
ಒಳ್ಳೇದಾಗ್ಲಿ, ಮತ್ತೆ ಅವಕಾಶಗಳ ಬಾಗಿಲು ನಿಮಗೆ ತೆರ್ಕೊಳ್ಳಿ. ನೀವು ಹಾಕಿರೋ ಗುರುತುಗಳು ಸುಲಭವಾಗಿ ಯಾರು ಮರೆಯೋದಕ್ಕಾಗೋದಿಲ್ಲ. ಆ ಒಂದು ಚಿಂತೆ ನಿಮಗೆ ಬೇಡ. ಯಾವಾಗಲೂ ಕೂಡ ಹೀಗೆ ಸದಾ ಆಕ್ಟಿವ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಥ್ಯಾಂಕ್ ಯು. ಇವಿಷ್ಟು ಹಿರಿಯ ನಟಿ ರೇಖಾ ದಾಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.